ನಮಸ್ಕಾರ ವೀಕ್ಷಕರೇ, ಬಹಳ ದಿನಗಳಿಂದ ಎಲ್ಲರೂ ಕಾತುರದಿಂದ ಕಾಯ್ತಿದ್ದಂಥ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಖಾತಾವನ್ನು ಯಾವಾಗ ಕೊಡ್ತಾರೆ ಅಂತೇಳಿ ತುಂಬ ಜನ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಎಷ್ಟೋ ಕೆಲಸಗಳು ಇದರಿಂದ ನಿಂತು ಹೋಗಿದ್ವು. ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿನ ಆಸ್ತಿ ನಿರ್ವಹಣೆ ಮತ್ತು ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುಗಮವಾಗಿಸಲು ಹೊಸ ಯೋಜನೆಯನ್ನ ಜಾರಿಗೆ ತಂದಿದೆ. ಅದೇ ಈ ಸ್ವತ್ತು ಮತ್ತು 11B ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸೆಪ್ಟೆಂಬರ್-ಅಕ್ಟೋಬರ್ 2025 ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾರಿಗೊಳಿಸಲು ತೀರ್ಮಾನಿಸಲಾಗಿದೆ. ಈ ಯೋಜನೆಯು ಆಸ್ತಿ ಹಕ್ಕುಗಳು, ತೆರಿಗೆ ಸಂಗ್ರಹಣೆ ಮತ್ತು ಭೂ ದಾಖಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗುವುದು. ಯೋಜನೆಯ ಹಿನ್ನೆಲೆ ಮತ್ತು ಅಗತ್ಯತೆಯ ಇಲ್ಲಿಯವರೆಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗಳು ಕಾಗದ ಆಧಾರವಾಗಿದ್ದು, ತೆರಿಗೆ ವಸೂಲಿ, ಹಕ್ಕು ಹಸ್ತಾಂತರ ಮತ್ತು ಕಾನೂನು ವಿವಾದಗಳಲ್ಲಿ ಅಡಚಣೆ ಉಂಟಾಗುತ್ತಿದ್ದವು. ಇದನ್ನು ನಿವಾರಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿಯು ಅನಧಿಕೃತ ನಿವೇಶನಗಳು ಮತ್ತು ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ತರುವಂತಹ ಪ್ರಮುಖ ಬದಲಾವಣೆಗಳನ್ನು ಒಳಗೊಂಡಿದೆ. ತಿದ್ದುಪಡಿ ಅಧಿನಿಯಮದ ಮುಖ್ಯ ಅಂಶಗಳು: ಪ್ರಕರಣ 199B ಮತ್ತು 199C. ಈ ವಿಧಿಗಳು ಅನಧಿಕೃತವಾಗಿ ನಿರ್ಮಿಸಲಾದ ಕಟ್ಟಡಗಳು ಮತ್ತು ನಿವೇಶನಗಳನ್ನು ತೆರಿಗೆ ವ್ಯಾಪ್ತಿಗೆ ತರುವ ಅಧಿಕಾರವನ್ನು ಪಂಚಾಯಿತಿಗಳಿಗೆ ನೀಡುತ್ತದೆ. ಸರ್ಕಾರಿ ಭೂಮಿ, ಅರಣ್ಯ ಭೂಮಿ, ಸ್ಥಳೀಯ ಸಂಸ್ಥೆಗಳ ಭೂಮಿ ಹೊರತುಪಡಿಸಿ ಖಾಸಗಿ ಆಸ್ತಿಗಳನ್ನು ನೋಂದಾಯಿಸಿ ತೆರಿಗೆ ವಿಧಿಸಲಾಗುವುದು. 2025 ಏಪ್ರಿಲ್ 7ರಂದು ಹೊರಡಿಸಿದ ಅಧಿಸೂಚನೆಯಲ್ಲಿ ಈ ಸ್ವತ್ತು ವ್ಯವಸ್ಥೆಯಲ್ಲಿ 11B ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಮುಂದಿನ ಹಂತಗಳು ಮತ್ತು ಅನುಷ್ಠಾನ: ಸರ್ಕಾರವು ತಿದ್ದುಪಡಿ ಅಧಿನಿಯಮಕ್ಕೆ ಅನುಗುಣವಾಗಿ ಕರಡು ನಿಯಮಾವಳಿ ರಚಿಸಿದೆ. ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆದುಕೊಂಡ ನಂತರ ಅಂತಿಮ ನಿಯಮಾವಳಿಗಳನ್ನು ಜಾರಿಗೆ ತರಲಾಗುವುದು. ತಾಂತ್ರಿಕ ಸಿದ್ಧತೆಗಳು ನಡೆಯುತ್ತಿದ್ದು, ಸೆಪ್ಟೆಂಬರ್-ಅಕ್ಟೋಬರ್ 2025 ಗ್ರಾಮ ಪಂಚಾಯಿತಿಗಳಲ್ಲಿನ ಈ ಸ್ವತ್ತು ಮತ್ತು 11B ಆಸ್ತಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದಾದ್ರೆ, ಡಿಜಿಟಲ್ ಪಾರದರ್ಶಕತೆ ಅಂದ್ರೆ ಆಸ್ತಿ ದಾಖಲೆಗಳು ಆನ್ಲೈನ್ನಲ್ಲಿ ಲಭ್ಯವಾಗುವುದರಿಂದ ಭ್ರಷ್ಟಾಚಾರ ಮತ್ತು ಕಾಗದ ಆಧಾರಿತ ತೊಡಕುಗಳು ಕಡಿಮೆ ಆಗುತ್ತದೆ. ನಾಗರಿಕರು ತಮ್ಮ ಆಸ್ತಿ ವಿವರಗಳನ್ನು ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಪರಿಶೀಲಿಸಬಹುದು. ಇದೊಂದು ಸುಲಭವಾದ ಪ್ರವೇಶ ಆಗಿರುತ್ತೆ. ಡಿಜಿಟಲ್ ದಾಖಲೆಗಳು ತೆರಿಗೆ ಸಂಗ್ರಹಣೆಯನ್ನು ಸುಲಭಗೊಳಿಸುತ್ತದೆ. ಅಂದರೆ ತೆರಿಗೆಯನ್ನು ಸಂಗ್ರಹ ಮಾಡೋದು ಸುಲಭ ಆಗುತ್ತೆ. ನಕಲಿ ದಾಖಲೆಗಳು ಮತ್ತು ವಂಚನೆಗಳು ಇದರಿಂದ ಕಡಿಮೆ ಆಗುತ್ತೆ. ಇದಕ್ಕೆ ಕಾನೂನಿನ ಸುರಕ್ಷತೆ ಸಿಗುತ್ತೆ. ಸರ್ಕಾರವು ಈ ಗವರ್ನೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ. ಈ ಸ್ವತ್ತು ಪೋರ್ಟಲ್ ಮೂಲಕ ನಾಗರಿಕರು ತಮ್ಮ ಆಸ್ತಿ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು, ಮುದ್ರಿಸಿಕೊಳ್ಳಲು ಮತ್ತು ಹಸ್ತಾಂತರಿಸಲು ಸಾಧ್ಯವಾಗುತ್ತದೆ. ಮುಂದಿನ ಹಂತದಲ್ಲಿ GIS ಮ್ಯಾಪಿಂಗ್ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಸೇರಿಸಿ ದಾಖಲೆಗಳನ್ನು ಇನ್ನಷ್ಟು ಸುರಕ್ಷಿತಗೊಳಿಸಲು ಯೋಜನೆಗಳಿವೆ. ಈ ಸ್ವತ್ತು 11B ಯೋಜನೆ ಗ್ರಾಮೀಣ ಕರ್ನಾಟಕದ ಆಸ್ತಿ ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ. ಈ ಡಿಜಿಟಲ್ ಪರಿವರ್ತನೆಯಿಂದ ಸರ್ಕಾರಿ ಸೇವೆಗಳು ಸುಗಮವಾಗುವುದರ ಜೊತೆಗೆ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯ ಮತ್ತು ಪಾರದರ್ಶಕತೆ ಲಭಿಸುತ್ತದೆ. ಸೆಪ್ಟೆಂಬರ್-ಅಕ್ಟೋಬರ್ 2025 ಈ ವ್ಯವಸ್ಥೆ ಜಾರಿಯಾದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಭೂ ಸಂಬಂಧಿತ ವಿವಾದಗಳು ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆ ಇದೆ. ಯಾರೆಲ್ಲ ಈ ಒಂದು B ಖಾತಾ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಈ ಸ್ವತ್ತಿಗಾಗಿ ವೇಟ್ ಮಾಡ್ತಾ ಇದ್ರು ಅಂಥವರಿಗೆ ಇದೊಂದು ಶುಭ ಸುದ್ದಿ ಆಗಿರುತ್ತೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಈ ಖಾತಾವನ್ನ ಮಾಡುವಂಥದ್ದು ಮತ್ತು 11B ಆಸ್ತಿ ನೋಂದಣಿಯನ್ನ ಮಾಡುವಂಥದ್ದು ಆರಂಭ ಆಗುತ್ತೆ ಅಂತೇಳಿ ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಸೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಕಾನೂನು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು. ಕಾನೂನಿನ ಜ್ಞಾನ ನಮ್ಮಲ್ಲಿ ಹೆಚ್ಚಾದಷ್ಟು ನಾವು ಸಮಾಜದಲ್ಲಿ ಬಾಳೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಧನ್ಯವಾದಗಳು.